ನೋಡಿ ಫ್ರೆಂಡ್ಸ್, ವಾಂಗಿಭಾತ್ ಗೊಜ್ಜು ಮನೆಯಲ್ಲೇ ಪುಡಿ ಮಾಡಿ ನಾವು ಗೊಜ್ಜು ರೆಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ, ನೋಡ್ತಾಯಿದ್ರೆ ಬಾಯಾಗ ನೀರು ಸುರಿತೈತೆ. ನೋಡ್ರಿ, ಒಂದು ವಾರನ ಎಷ್ಟು ದಿನನ ಇಟ್ಕೋಬೋದು. ಇದು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಾಂಗಿಭಾತ್ ಗೊಜ್ಜು ಪುಡಿ ಮಾಡಿ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ನೋಡಿ, ಆಯಿಲ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಕು, 1 ಸ್ಪೂನ್. ನೋಡಿ ಫ್ರೆಂಡ್ಸ್, 2 ಸ್ಪೂನು ಕಡಲೆಬೇಳೆ ಹಾಕಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ 1 ಸ್ಪೂನು, ಅದು ಫ್ರೈ ಆಗ್ತೈತೆ. ಇವಾಗ ಧನಿಯಾ 1 ಸ್ಪೂನ್ ಧನಿಯಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಲಕ್ಕಿ 2, ಕಲ್ಲು 1-2, ಚಕ್ಕೆ 1 ಪೀಸು, ನೋಡಿ ಮರಾಠಿ ಮೊಗ್ಗು 1, ಲವಂಗ 4 ನೋಡಿ, ಮತ್ತು ಮೆಣಸು 1/4 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಉರಿ ಕಮ್ಮಿ ಇಟ್ಕೋಬೇಕು. ಮೆಂತ್ಯ 1/4 ಸ್ಪೂನ್ ಹಾಕ್ಕೊಂತೀನಿ. ಮೆಂತ್ಯವು ಕರಿಬೇವು ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 5-6 ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜಡ್ಕ. ನೋಡಿರಿ, ಇವಾಗ 1 ಸ್ಪೂನ್ ಆಗೋಷ್ಟು ಒಣಕೊಬ್ಬರಿ, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಸ್ವಲ್ಪ ಹಿಂಗಾಕಿ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಪುಡಿ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ನೋಡಿರಿ, ಚೆನ್ನಾಗಿ ಪುಡಿ ಆಗೈತೆ ವಾಂಗಿಭಾತ್ ಪುಡಿ. ಇವಾಗ ನಾವು ವಾಂಗಿಭಾತ್ ಮಾಡ್ಕೊಳ್ಳೋಣ, ಗೊಜ್ಜು ಮಾಡ್ಕೊಳ್ಳೋಣ. ಪುಡಿ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಮನೆಯಲ್ಲೇ ಮಾಡ್ಕೊಬೋದು ಹೆಲ್ದಿಯಾಗಿ. ಇವಾಗ ಪ್ಯಾಕೆಟ್ 10 ರೂಪಾಯಿ ಕೊಡಬೇಕು ಒಂದು ಪ್ಯಾಕೆಟ್ಗೆ. ನಾವು ಮನೆಯಲ್ಲೇ ಮಾಡ್ಕೊಬೋದು. ಎಲ್ಲ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕೆಲ್ಲ ಮನೆಯಲ್ಲಿರೋ ಐಟಮ್ ಎಲ್ಲ ಫ್ರೆಂಡ್ಸ್. ನಾವು ಮನೆಯಲ್ಲೇ ಮಾಡ್ಕೊಬೋದು. ವಾಂಗಿಭಾತ್ ಪೌಡ್ರು ಮತ್ತು ಪುಳಿಯೋಗರೆ ಪೌಡ್ರು ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಬೋದು. ಗರಂ ಮಸಾಲ ಪೌಡ್ರು. ಇವಾಗ ಗೊಜ್ಜು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ಬಾಂಡ್ಲಿ ಇಟ್ಕೊಂಡು ಒಂದು ಸ್ವಲ್ಪ 1 ಸ್ಪೂನು 1.5 ಸ್ಪೂನು ಕಡಲೆಬೀಜ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೋಣ. ಫ್ರಿಜ್ಜಲ್ಲಿ 1 ವಾರ ಇಟ್ಕೊಂಡು ತಿನ್ಬೋದು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೇವೆ. ಒಂದು 4-5 ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿರಿ, ಆಯಿಲ್ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಬೇಕೀಗ. ಆಮೇಲೆ ಕಡಲೆಬೀಜ ಫ್ರೈ ಆದಮೇಲೆ ಕಡಲೆಬೇಳೆನೂ ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆನೂ ಮತ್ತು ಕಡಲೆಬೇಳೆ ಹಾಕೋಕ್ಕೆ ಚೆನ್ನಾಗಿ ಫ್ರೈ ಮಾಡಿ, ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಒಂದು 4 ಉದ್ದ ಬದನೆಕಾಯಿ. ವಾಂಗಿಭಾತ್ಗೆ ಹಾಕ್ತಾರಲ್ವ, ಆ ಬದನೆಕಾಯಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತೈತೆ ಬದನೆಕಾಯಿ. ಅದಾದಮೇಲೆ ಹುಣ್ಸೆಹಣ್ಣು ಹುಳಿ ಹಾಕೋಣ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರ ಕಲ್ಸ್ಕೊಂಡಿದ್ದೆ, ಅದನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನೋಡಿರಿ, ಹುಣ್ಸೆಹಣ್ಣು ಹುಳಿ ಹಾಕಿದ್ದೀನಿ. ಹೊಸ ಹುಣ್ಸೆಹಣ್ಣು, ಅದು ಹಳೆ ಹುಣ್ಸೆಹಣ್ಣಿದ್ದು ಚೆನ್ನಾಗಿರ್ತೈತೆ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಪುಡಿ ಸ್ವಲ್ಪ ಹಾಕೋಣ.
ಹಾಕಿ ಚೆನ್ನಾಗಿ ಕಲಿಸ್ಕೊಡೋಣ ಫ್ರೆಂಡ್ಸ್. ಪುಡಿನ ನೋಡಿ ಫ್ರೆಂಡ್ಸ್, ಗೊಜ್ಜು ಎಷ್ಟು ಚೆನ್ನಾಗಿ ಬಂದೈತೆ. ಅದನ್ನು ಸ್ವಲ್ಪ ಕುದೀಲಿ, ಆವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿರಿ, ವಾಂಗಿಬಾತ್ ಗೊಜ್ಜು ಪುಡಿ ಮಾಡಿ ನಾವೇ ಮನೆಯಲ್ಲಿ ಗೊಜ್ಜು ಮಾಡ್ಕೊಬೋದು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಗೊಜ್ಜು ಹಾಕಿ ಕಲಸೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಸೋಣ. ನೋಡಿ ಫ್ರೆಂಡ್ಸ್, ಅನ್ನ ಎಲ್ಲ ಕಲಸಿದ್ದೀನಿ ನೋಡಿರಿ, ಚೆನ್ನಾಗೈತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ವಾಂಗಿಬಾತ್ ಗೊಜ್ಜು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋ ಸಿಕ್ಕಣ. ಬಾಯ್ ಫ್ರೆಂಡ್ಸ್.